ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಹೊಸ ರೆಸಿಪಿಗಳನ್ನು ಹಾಕ್ತಾಯಿದ್ದೀನಿ, ವಿಡಿಯೋ ಹಾಕ್ತಾಯಿದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ. ಇದೆಲ್ಲ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಇವತ್ತು ನಾನು ಹೊಸ ರೆಸಿಪಿಯನ್ನು ಹಾಕ್ತಾಯಿದ್ದೀನಿ. ಎರಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಎರಳಿಕಾಯಿ ಗೊಜ್ಜು ಮಾಡಿಕೊಂಡು ಇಟ್ಕೊಂಡ್ರೆ 2 ದಿನ 3 ದಿನ ಇಟ್ಕೊಬೋದು. ಬಿಸಿ ಅನ್ನ ಮಾಡಿಕೊಂಡು ತಿನ್ಬೋದು ಹಾಕ್ಕೊಂಡು. ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ. ಇದು ಎರಳಿಕಾಯಿ ಚಿತ್ರಾನ್ನ. ಊರಿಗೆಲ್ಲ ಹೋದರೆ ನಾವು ಜಾಸ್ತಿ ಎರಳಿಕಾಯಿ ಚಿತ್ರಾನ್ನನೇ ಜಾಸ್ತಿ ತಿನ್ನೋದು. ತುಂಬಾ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ. ಜೊತೆಗೆ ಬೋಂಡ ವಡೆ ಹಾಕ್ಕೊಂಡು. ಟೊಮೆಟೊ ಅದರಲ್ಲಿ ಮೆತ್ತಗಾಗಬೇಕು. ಒಗ್ಗರಣೆ ಒಳಗೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಫ್ರೈ ಮಾಡೋದು. ಅನ್ನ ಮಾಡಿ ಬಿಸಿ ಅನ್ನಕ್ಕೆ ಈಗ ಗೊಜ್ಜನ್ನು ಹಾಕಿ ಕಲಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬಾ ಇಷ್ಟ ಆಗುತ್ತೆ, ತಿಂತಾರೆ ಮಕ್ಕಳು. ನನಗಂತೂ ತುಂಬ ಇಷ್ಟ. ಈ ಎರಳಿಕಾಯ್ದು ಚಿತ್ರಾನ್ನ ಗೊಜ್ಜು ಅಂದರೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ. ಫುಲ್ ರೆಸಿಪಿ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.